ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹೆಂಗಪ್ಪ ಅಂತ ಅಂದರೆ, ಅದರಲ್ಲೂ ಓದಿಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಇವಾಗಿನ ಕಾಲದಲ್ಲಿ ಎಲ್ಲರೂ ಎಜುಕೇಷನ್ನ ಕೊಡಿಸಿ, ಯಾಕಪ್ಪ ಅಂತ ಅಂದರೆ ಅದಕ್ಕೆ ಉದಾಹರಣೆ ನಮ್ಮಮ್ಮ ಅಂತಲೇ ಹೇಳ್ತೀನಿ. ಯಾಕಂದರೆ ನಮ್ಮಮ್ಮ ಇವಾಗ ಇನ್ನೂ 43 ವರ್ಷನೇನೋ ಅಷ್ಟೇ ನಮ್ಮಮ್ಮಂಗೆ. ಬಟ್ ನಮ್ಮಮ್ಮ ಓದಿಲ್ಲ ಅಂತ ಎಲ್ಲೂ ಕೆಲಸಕ್ಕೆ ತೊಗೋತಾ ಇಲ್ಲ. ಅಂದರೆ ಕಸ ಗುಡಿಸೋದು ಕೆಲಸ ಬಿಟ್ಟರೆ, ಬಾತ್ರೂಮ್ ತೊಳೆಯೋ ಕೆಲಸ ಬಿಟ್ಟರೆ ನಮ್ಮಮ್ಮನಿಗೆ ಎಲ್ಲೂ ಕೆಲಸಕ್ಕೆ ಅವರು ತೊಗೊತಾನೇ ಇಲ್ಲ. ಯಾಕೆ ಈ ವಿಷಯನ ನಾನು ಹೇಳ್ತಾ ಇದ್ದೀನಪ್ಪ ಅಂತ ಅಂದರೆ, ಕೆಲ್ಸಕ್ಕೆ ಕರ್ಕೊಂಡು ಎಲ್ಲ ಕೆಲಸನೂ ಮಾಡಿಸ್ಕೊಂಡು ಇವಾಗ ನಿಮಗೆ ಕಟಿಂಗ್ ಬರೋಲ್ಲ, ಅದು ಬರೋಲ್ಲ, ಇದು ಬರೋಲ್ಲ ಅಂತ ಹೇಳಿ ನಮ್ಮಮ್ಮಂಗೆ ಕೆಲ್ಸಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮಮ್ಮ ಅಳ್ತಾ ಇತ್ತು ನನ್ನ ಮಗಳ ಹತ್ರ ಹೇಳ್ಕೊಂಡು. ಅದಕ್ಕೇ ರಬ್ಬರ್ ತೊಗೊಬಂದು ಬಿಡಿಸ್ತಾ ಇದ್ದೀವಿ. ಅದು kg 20 ರೂಪಾಯಿ. ಯಾಕಂದರೆ ಯಾರೂ ಕೆಲ್ಸಕ್ಕೆ ಕರ್ಕೊಳ್ಳಲ್ಲ ಅಂದರೆ ಅಟ್ಲೀಸ್ಟು ಮನೆ ಮೇಂಟೈನ್ ಆದರೂ ಮಾಡಬೇಕಲ್ಲ. ದುಡಿಯೋರೊಬ್ಬರು ಬೆಂಗಳೂರು ಪೇಟೆಯಲ್ಲಿ ಕುತ್ಕೊಂಡು ತಿನ್ನೋಕ್ಕಾಗಲ್ಲ. 4 ಜನನೂ ದುಡಿದ್ರೇ ಸರಿಸಮನಾಗಿ ಜೀವನ ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮ್ಮಮ್ಮ ನಾನು ಇಬ್ಬರು ಬಿಡಿಸ್ತಾ ಇದ್ದೀವಿ. ಅಂದರೆ ಅಮ್ಮ ಬಿಡಿಸ್ತಾಯಿದ್ರು, ನಾನು ನಮ್ಮಮ್ಮಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಇದು ನಮ್ಮನೆ ವ್ಲಾಗು. ನಮ್ಮನೆ ಅಂದರೆ 2-3 ಡೇಸ್ದು ವ್ಲಾಗ್ ಅಂತಲೇ ಹೇಳ್ಬೋದು. ಇಲಿ ಎಲ್ಲ ಕಚ್ಚಿಬಿಟ್ಟು ನಮ್ಮನೆ ಫುಲ್ಲು ಹಾಳಾಗಿಬಿಟ್ಟಿದೆ. ಟೈಲ್ಸ್ ಎಲ್ಲ ಹಂಗಂಗೆ ಮೇಲೆ ಉಬ್ಬಿಟ್ಟು ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಸ್ಲ್ಯಾಬೆಲ್ಲ ಹಾಕ್ಸಿ ಹೆಂಗೂ ಇಲಿ ಎಲ್ಲ ಕಚ್ಚಾಕ್ಬಿಟ್ಟಿತ್ತಲ್ವ, ಅದಕ್ಕೋಸ್ಕರ ಸಿಂಕೆಲ್ಲ ಇಡಿಸಿರ್ಲಿಲ್ಲ ನಮ್ಮ ಮಾವವರು. ಅದಕ್ಕೋಸ್ಕರ ನಾವು ಹೊಸ್ದಾಗಿ ಸಿಂಕೆಲ್ಲ ಇಡಿಸಿ ನೀಟಾಗಿ ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ ನಮ್ಮ ಮನೇನ. ಅದೇನೋ ಹೇಳ್ತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಸರ್ವಜ್ಞ ಅನ್ನಂಗೆ. ಅಷ್ಟೆಲ್ಲ ಖರ್ಚು ಮಾಡಿ ನಾವು ಮಾಡಿದ್ರೆ ಇವಾಗ ಏನಾಗಿದೆ ಅಂದರೆ, ಮಳೆಗಾಲ ಅಲ್ವಾ, ಇವಾಗ ಮಳೆಗಾಲಕ್ಕೆ ಫುಲ್ಲು ನಮ್ಮ ಮನೆ ಅರ್ಧ ಭಾಗ ತುಂಬೋಗ್ಬಿಟ್ಟಿದೆ ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂದರೆ ಮುಂದೆ ವ್ಲಾಗಲ್ಲಿ ನೋಡಿ ನೀವು. ತುಂಬ ತುಂಬಿಕೊಂಡು ನಮ್ಮ ಮನೇಲಿ ಗಾರೆ ಕೆಲಸ ಮಾಡೋರು ಮಿಸ್ಟೇಕೋ ಇಲ್ಲ ನಮ್ಮದೇ ಮಿಸ್ಟೇಕೋ ದೇವರಿಗೆ ಗೊತ್ತು. ಯಾಕಪ್ಪ ಅಂದರೆ ನೀರು ಫುಲ್ಲು ಒಂದು ನೈಟ್ ಮಳೆ ಬಂದಿದೆ, ನಮಗೆ ಗೊತ್ತೇ ಇಲ್ಲ. ನನ್ನ ಮಗಳು ಬುಕ್ಸು, ಬ್ಯಾಗು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಬೆಡ್ಶೀಟು ಮತ್ತು ವಾಷಿಂಗ್ ಮಿಷಿನು ಮತ್ತು ಬೀರುಲಿರೋ ಅರ್ಧಂಬರ್ಧ ಬಟ್ಟೆ ಪ್ರತಿಯೊಂದು ಕೂಡ ಮಳೇಲಿ ಎಲ್ಲ ಈಜಾಡ್ತಿದೆ ನಮ್ಮ ಮನೇಲಿ. ಅದೇ ಮಕ್ಳಿಗೇನು ಗೊತ್ತಾಗುತ್ತೆ ಹೇಳಿ. ನಮ್ಮ ಮನೇಲಿ ಅಷ್ಟೊಂದು ಪ್ರಾಬ್ಲಮ್ ಆದ್ರೂ ನನಗೆ ನಮ್ಮ ಮನೆಯವ್ರ ಪಾಪ ನೀರೆಲ್ಲ ಎತ್ತಿ ಎತ್ತಿ ಉಯ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ನೀರಲ್ಲಿ ಮುಳುಗೋಗಿದೆ ನಮ್ಮ ಮನೆ ಅಂತಲೇ ಹೇಳ್ಬೋದು. ನಾವು ಇದೆಲ್ಲ ಕ್ಲೀನ್ ಮಾಡೋದು ಹೆಂಗಪ್ಪ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀವಿ. ನನ್ನ ಮಗಳು 5 ಗಂಟೆಗೆ ಜಿಮ್ನಾಸ್ಟಿಕ್ಕಿಗೆ ಹೋಗೋಕ್ಕೆ ಎದ್ದೋತಾರೆ ಬೆಳಗಿನ ಜಾವ. ವಾವ್ ಮಮ್ಮಿ, ನಮ್ಮನೆ ಫುಲ್ ಸ್ವಿಮ್ಮಿಂಗ್ ಫೂಲ್ ಆಗಿಬಿಟ್ಟಿದೆ ಮಮ್ಮಿ, ಈಜಾಡ್ಬೋದು ಅಂತ. ನನ್ನ ಮಗಳದು ನನಗೆ, ನಮ್ಮದು ನಮಗೆ. ಆ ಚಪ್ಪಲಿ ಎಲ್ಲ ತಂದು ಇಟ್ಕೋಬೇಕಾಗನ ಹಾಸಿಗೆ ಮೇಲೆ. ಕೆಳಗಡೆಯಿಂದ ತಂದು ಇಟ್ಕೊಂಡಿದ್ದಾರೆ ನೋಡಿ ನಿಮ್ಮ ಗಗನ ಸ್ಲಿಪ್ಪರ್ನ. ಏಯ್, ಫುಲ್ಲು ಡೀಪಾಗಿ ಬರೀತಾವ್ರೆ ನೋಡಿ. ಏನು ಬರೀತಾ ಇರೋದದು? ಅವ್ರ ಅಕ್ಕನ ಬುಕ್ಸ್ಗಳನ್ನೆಲ್ಲ ತಗೊಳ್ಳೋದು. ಆ ಸ್ಲಿಪ್ಪರ್ ನಾನು ಎಷ್ಟು ಸಲ ಆಚೆ ಹಾಕ್ತೀನಿ ಗೊತ್ತಾ? ತೊಗೊಬಂದು ಹಾಸಿಗೆ ಮೇಲೆ ಮಡಗ್ತಾರೆ. ಎಲ್ಲ ಮಡ್ಚಿಟ್ಟಿರೋದನ್ನೆಲ್ಲ ನೋಡಿ ಹೆಂಗೆ ಅಂಡವಳೆ ನಮ್ಮ ಗಗನ ಹಾಸಿಗೆ ಮೇಲೆ. ಗಗನ, ಓಯ್ ನೋಡಿ ಡೀಪಾಗಿ ಬರೀತಾವ್ರೆ ಪಾಪ. ಹಾಂ, ಏನದು ಗಗನ್ಚಾಮಿ? ನೋಡಿ ಹೆಂಗೆ ಬರ್ತಾಳೆ ಅಮ್ಮ. ಅವ್ರ ಅಕ್ಕನ ಹತ್ರ ಬಂದ್ಲು. ಏನು? ಅವ್ರ ಅಕ್ಕಂದೇ ಪೆನ್ನು, ಅವ್ರ ಅಕ್ಕಂದೇ ಬ್ಯಾಗು, ಅವ್ರ ಅಕ್ಕಂದೇ ಬುಕ್ಸು. ನೋಡಿ ಎಷ್ಟು ಒಂದು ದಿನಕ್ಕೆ ಎಷ್ಟೆಷ್ಟು ತರಲೆ ಮಾಡ್ತಾಳೆ ಗೊತ್ತಾ ಗಗನ. ನೋಡಿದ್ರೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು. ಇದು ವಾಷಿಂಗ್ ಮಿಷಿನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇದು ನಮ್ಮ ಮನೆ ಹತ್ರ ಲೋಕಲಲ್ಲೇ ತೊಗೊಂಡಿದ್ದು. ಲಿಂಕ್ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ ಮಿಡಲ್ ಕ್ಲಾಸ್ ಮನೆ ಸಿಚುವೇಶನ್ನು ಹೇಗಿರುತ್ತೆ, ಮತ್ತು ಓದಿಲ್ಲ ಅಂತ ಅಂದರೆ ಯಾವ್ಯಾವ ಥರ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡೋದು ಅನ್ನೋದು ನನ್ನ ವ್ಲಾಗಲ್ಲಿ ಆಗಿತ್ತು. ಸ್ವಲ್ಪ ಚಿಕ್ಕದಾಗೇ ಇತ್ತು ಅಂತಲೇ ಹೇಳ್ಬೋದು. ನನ್ನ ವ್ಲಾಗು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.